ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ನಾಗೇಗೌಡನ ಪಾಳ್ಯದಲ್ಲಿ ನಿನ್ನೆ ಸಂಜೆ ಭೀಕರ ಅಗ್ನಿ ಅವಘಡ ಸಂಭವಿಸಿದೆ. ಬೆಂಗಳೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ 75ರ ಪಕ್ಕದಲ್ಲಿ ಇರುವ ತಾಜ್ ದರ್ಬಾರ್ ಹೋಟೆಲ್ನಲ್ಲಿ ಸಂಜೆ ಸುಮಾರು 5:30ರ ವೇಳೆಗೆ ಏಕಾಏಕಿ ಬೆಂಕಿ ಕಾಣಿಸಿಕೊಂಡಿದೆ. ಕ್ಷಣಾರ್ಧದಲ್ಲಿ ಇಡೀ ಹೋಟೆಲ್ ಆವರಿಸಿದ ಬೆಂಕಿಯ ಕೆನ್ನಾಲಿಗೆಗೆ ಕಟ್ಟಡವೇ ಸುಟ್ಟು ಕರಕಲಾಗಿದೆ. ಈ ಅಗ್ನಿ ದುರಂತದಲ್ಲಿ ಹೋಟೆಲ್ನಲ್ಲಿದ್ದ ಲಕ್ಷಾಂತರ ರೂಪಾಯಿ ಮೌಲ್ಯದ ಪೀಠೋಪಕರಣಗಳು, ಎಲೆಕ್ಟ್ರಾನಿಕ್ ಉಪಕರಣಗಳು ಹಾಗೂ ಹೋಟೆಲ್ನಲ್ಲಿದ್ದ ಆಹಾರ ಸಾಮಗ್ರಿಗಳು ಬೆಂಕಿಗೆ ಆಹುತಿಯಾಗಿದೆ. ಹೋಟೆಲ್ ಮಾಲೀಕರಿಗೆ ಭಾರೀ ಪ್ರಮಾಣದ ನಷ್ಟ ಉಂಟಾಗಿದೆ ಎಂದು ಅಂದಾಜಿಸಲಾಗಿದೆ. ಬೆಂಕಿ ಕಾಣಿಸಿಕೊಳ್ಳುತ್ತಿದ್ದಂತೆ ಹೋಟೆಲ್ನಲ್ಲಿದ್ದ ಸಿಬ್ಬಂದಿ ಹಾಗೂ ತಿಂಡಿ ಸೇವಿಸಲು ಬಂದಿದ್ದ ಗ್ರಾಹಕರು ತಕ್ಷಣವೇ ಹೊರಗೆ ಓಡಿ ಬಂದಿದ್ದರಿಂದ ದೊಡ್ಡ ಮಟ್ಟದ ಪ್ರಾಣಾಪಾಯ ತಪ್ಪಿದಂತಾಗಿದೆ. ಹೋಟೆಲ್ನಲ್ಲಿ ಸಂಭವಿಸಿದ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದಲೇ ಈ ಅಗ್ನಿ ಅವಘಡ ಸಂಭವಿಸಿರಬಹುದು ಎಂದು ಮೇಲ್ನೋಟಕ್ಕೆ ಶಂಕಿಸಲಾಗಿದೆ. ಘಟನಾ ಸ್ಥಳಕ್ಕೆ ಅಮೃತೂರು ಪೊಲೀಸ್ ಠಾಣೆಯ ಅಧಿಕಾರಿಗಳು ಹಾಗೂ ಅಗ್ನಿಶಾಮಕ ದಳದ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಅದೃಷ್ಟವಶಾತ್ ಘಟನೆಯಲ್ಲಿ ಯಾವುದೇ ಸಾವು ನೋವು ಸಂಭವಿಸಿಲ್ಲ ಎಂದು ಅಧಿಕಾರಿಗಳು ಖಚಿತಪಡಿಸಿದ್ದಾರೆ. ಏಳು ವರ್ಷದಿಂದ ನಡೀತಾ ಇರೋಂಥ ಒಂದು ಉದ್ಯಮದಾರರು ಸಡನ್ ಆಗಿ ಅವರಿಗೆ PCಗೆ ಎಲ್ಲೋ ಒಂದು ಸತ್ತು ಕೇಳಿತು. ತದನಂತರ ಮೊದಲನೇ ಮಾಡಿ ಬೆಂಕಿ ಹತ್ಕೊಂಡಿದ್ದನ್ನು ಗಮನಿಸಿದ್ರು. ಇಲ್ಲಿ ಭಾಳಷ್ಟು ಜನ ಇವರು ಅವ್ರ ಎಂಪ್ಲಾಯೀಸ್ಗಳು ಅವರೆಲ್ಲ ಸಹಚರರು ಇದ್ದದ್ದು ನೋಡಿದ ತಕ್ಷಣ ಎಲ್ಲ ಏನಾದ್ರು ಮಾಡಿ ಅದನ್ನು ಬೆಂಕಿನ ಆರಿಸಲಿಕ್ಕೆ ಪ್ರಯತ್ನ ಮಾಡೋಂಥ ಸಂದರ್ಭದಲ್ಲಿ ಸ್ಮೋಕ್ ಎಲ್ಲ ರೀತಿಯಲ್ಲೂ ಎಲ್ಲ ತುಂಬಿಕೊಂಡಿರೋಂಥ ಹಿನ್ನೆಲೆಯಲ್ಲಿ 5 ನಿಮಿಷದಲ್ಲಿ ಇಡೀ ಬಿಲ್ಡಿಂಗ್ಗೆ ಬೆಂಕಿ ಆಹುತಿ ಆಗಿದ್ದಂಥದ್ದನ್ನು ಕೇಳ್ಪಟ್ಟೆ. ವಿಷಾದನೀಯ. ಇವತ್ತು ಯಾವುದೋ ಒಂದು ಉದ್ಯಮ ಮಾಡ್ಬೇಕಾದ್ರೆ ಸಾಲ ಸೋಲ ಮಾಡ್ಕೊಂಡು ಮಾಡಿರ್ತಾರೆ. ಭಗವಂತ ದೊಡ್ಡವನಿದ್ದಾನೆ. ಇವತ್ತು ಯಾರಿಗೂ ಸಹ ಜೀವ ಹಾನಿ ಆಗಲಿಲ್ಲ. ಆದರೆ ಒಬ್ಬ ಹುಡುಗ ರಾಸಿಕನ ಹುಡುಗ ಎರಡನೇ ಮಾಡಿ ಮಲಗಿದ್ದನು ಅಲ್ಲಿಂದ ಫಸ್ಟ್ ಫ್ಲೋರ್ ಬಿದ್ದಂಥ ಸಂದರ್ಭದಲ್ಲಿ ಅವರಿಗೆ ಬೆನ್ನುಮೂಳೆ ಏಟಾಗಿದೆ ಅಂತ ಕೇಳ್ಬಿಟ್ಟು ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಅಡ್ಮಿಟ್ ಆಗಿದ್ದಾನೆ. ಇದು ಒಂದು ರೀತಿ ಇಷ್ಟು 5 ನಿಮಿಷದಲ್ಲಿ ಇಷ್ಟು ಬೆಂಕಿ ಆವರಿಸ್ತಿದೆ ಅಂತಂದರೆ ಇದರ ಕಾರಣನ ಏನು ಅಂತ ನಾನು ಫೈರ್ ಇಂಜಿನ್ ಮತ್ತು ಆಫೀಸರ್ಸ್ಗಳು ಮತ್ತು ನಮ್ಮ ಬೆಸ್ಕಾಂ ಆಫೀಸರ್ಸ್ಗೆ ರಿಪೋರ್ಟ್ ಕೇಳ್ತಾ ಇದ್ದೇನೆ. ಎಲ್ಲಿ ಯಾವ ರೀತಿ ನಾವು ಈ ಒಂದು ಅನಾಹುತಗಳನ್ನು ತಡಿಬೋದು ಅನ್ನೋದು ಒಂದು ಕಡೆ ಆದರೆ ಮಿಕ್ಕಿದಂಥ ಉದ್ಯಮದಾರರಿಗೆ
ಯಾವ ರೀತಿ ಈ ರೀತಿಯ ಅನಾಹುತಗಳಾಗಬಾರ್ದು ಅನ್ನೋದನ್ನ ಅವ್ರಿಗೆಲ್ಲ ಮನದಟ್ಟು ಮಾಡೋಂಥ ಒಂದು ಕಾರ್ಯಕ್ರಮ ಮಾಡಬೇಕಾಗಿದೆ. ಇದು ಒಂದು ರೀತಿ ನನಗೂ ಭಾಳ ದುಃಖ ಆಯಿತು. ಒಬ್ಬ ಉದ್ಯಮದಾರ ತನ್ನ ಬದುಕಿನಲ್ಲಿ ಹಣಕಾಸಿನ ವ್ಯವಸ್ಥೆ ಮಾಡಿಕೊಂಡು ಇಂಥ ಉದ್ಯಮವನ್ನು ನಡೆಸುವಂಥ ಸಂದರ್ಭದಲ್ಲಿ ಈ ಥರ ಅನಾಹುತ ಯಾರಿಗೇ ಆದರೂ ತಡ್ಕೊಳಕ್ಕಾಗಲ್ಲ. ಹಾಗಾಗಿ ಅವ್ರಿಗೆ ಮಾನಸಿಕವಾಗಿ ಎಲ್ಲ ರೀತಿಯಲ್ಲೂ ನಮ್ಮ ಕಡೆಯಿಂದ ಏನಾಗುತ್ತೆ ಅವ್ರಿಗೆ ಶಕ್ತಿಯನ್ನು ಭಗವಂತ ಕರುಣಿಸಲಿ. ನಾವು ಸಹ ಅವ್ರ ಜೊತೆ ನೈತಿಕವಾಗಿ ನಿಲ್ತೇವೆ ಅಂತ ಹೇಳಿ ಇವತ್ತು ನಾನು ಸಹ ಬಂದಿದ್ದೇನೆ. ಇದನ್ನು ನಮಗೂ ಒಂದು ಪಾಠ ಆಗಬೇಕು. ಯಾಕೆಂದರೆ ಪ್ರತಿಯೊಂದು ಅವಕಾಶದಲ್ಲೂ ಎಷ್ಟು ಒಳ್ಳೆಯದಾಗುತ್ತೋ ಅಷ್ಟನ್ನು ನಾವು ಜಾಗೃತರಾಗಿ ಬದುಕಬೇಕು ಅನ್ನೋಕ್ಕೆ ಒಂದು ಪಾಠದ ವ್ಯವಸ್ಥೆ ಅಂತ ಹೇಳಿ ಇಚ್ಛೆಪಡ್ತೇನೆ. ಸರ್, ಫೈರ್ ಇಂಜಿನ್ ಇನ್ನೊಂದು ಫೈರ್ ಇಂಜಿನ್ ಬಂದಿದ್ರೆ ಸಾಕಷ್ಟು ಹೋಟ್ಲನ್ನ ಬೆಂಕಿ ಆರಿಸಬಹುದಾಗಿತ್ತು. ನಾನು ಅದನ್ನೇ ಕೇಳ್ತಾ ಇದ್ದೀನಿ. ನಾವು 15 ನಿಮಿಷದಲ್ಲಿ ಬಂದಿದೆ ಅಂತ ಹೇಳ್ತಾರೆ. ನಾನು ಬೆಳಿಗ್ಗೆ ರಿಪೋರ್ಟ್ ತಗೊಂಡು ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡ್ಬೋದು. ಬಟ್ ಆದರೆ ಈ ಥರ ಬೆಂಕಿ ಅನಾಹುತಗಳಿಗೆ ನಾವು ಸ್ಥಳೀಯವಾಗಿ ಎಲ್ಲದಕ್ಕೂ ಸಜ್ಜಾಗಿರ್ಬೇಕು. ಅದು ಬಹಳ ಮುಖ್ಯವಾದಂಥ ಅಂಶ. ನಾನು ನಮ್ಮ ನೋಡಿ ಸಿಒ ಇದ್ದಾರೆ, ಅವರು ಸ್ಟಾಫ್ ಕೇಳ್ತಾ ಇದ್ದೀನಿ. ಅವರು ನಾವು ಏನೇ ರಿಯಾಕ್ಟ್ ಮಾಡೋಕ್ಕೂ ನೀರನ್ನು ತಂದು ಹೊಡಿಲಿಕ್ಕೂ ಆಗ್ತಾರೆ ಅಂತ ಒಂದು ದೊಡ್ಡದಾದಂಥ ಬೆಂಕಿ ಹತ್ಕೊಂಡಿರುವಂಥ ವಿಚಾರ ಹೇಳ್ತಾ ಇದ್ದಾರೆ. ಹಾಗಾಗಿ ಇದು ಎಲ್ಲರಿಗೂ ಒಂದು ಪರಿಪಾಠವಾಗಿ ನಾವು ಬದುಕಿನಲ್ಲಿ ಯಾವ ರೀತಿ ಈ ಒಂದು ಬೆಂಕಿ ಅವಘಡಗಳನ್ನು ತಡಿಬೋದು ಅನ್ನೋ ಒಂದು ಪ್ರಯತ್ನವನ್ನು ಮಾಡಬೇಕಾದಂಥದ್ದು ಭಾಳಷ್ಟು ನಮಗೆ ಕಲಿಯುವಂಥ ಒಂದು ವಿಚಾರ. ಇದ್ರ ಜೊತೆ ಇವತ್ತು ನಾನು ಅದನ್ನು ಅವ್ರು ಕೇಳ್ತಾ ಇದ್ದೀನಿ, ಏನಾದ್ರು ಇನ್ಶೂರೆನ್ಸ್ ಮಾಡಿಸಿದಾರ ಅಂತ. ಮಾಡಿಸಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡಬೇಕು.